ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಸದನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಶ್ಲೀಲ ಪದ ಬಳಕೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧನ. ಬೆಳಗಾವಿಯ ಖಾನಾಪುರ ಪೊಲೀಸರಿಂದ ಅರೆಸ್ಟ್. ಖಾನಾಪುರ ಠಾಣೆಯಿಂದ ಬೆಂಗಳೂರಿಗೆ ಸಿಟಿ ರವಿ ಶಿಫ್ಟ್ ಸಾಧ್ಯತೆ. ಇಂದು ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸ್ತಾರ ಪೊಲೀಸರು. ಬೆಳಗಾವಿಯಲ್ಲೇ ಸುತ್ತಾಡಿಸ್ತಾ ಪೊಲೀಸರ ಟೈಮ್ ಪಾಸ್. ಬೆಳಗಾವಿಯ ಖಾನಾಪುರ ಪೊಲೀಸರಿಂದ ಸಿಟಿ ರವಿ ವಿಚಾರಣೆ. ಉದ್ದೇಶಪೂರ್ವಕವಾಗಿ ಅಶ್ಲೀಲ ಶಬ್ದ ಬಳಸಿದ್ದೀರಾ ಅಂತ ಪ್ರಶ್ನೆ. ನಾನು ಸಚಿವೆ ವಿರುದ್ಧ ಅಶ್ಲೀಲ ಶಬ್ದವನ್ನ ಬಳಸಿಲ್ಲ ಅಂತ ಎಂಎಲ್ಸಿ ವಾದ. ಯಾವ ಕೇಸ್ನಲ್ಲಿ ಬಂಧಿಸಿದ್ದಾರೆ ಅಂತ ಹೇಳಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ನನಗೆ ನೇರವಾಗಿ ಬೆದರಿಕೆ ಹಾಕಿದ್ದಾರೆ. ಬಂಧನದ ಬಗ್ಗೆ ಸಿಟಿ ರವಿ ಹೇಳಿಕೆ. ಸದನದ ಒಳಗೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಆಗಲು ಸಾಧ್ಯನಾ? ಸಿಟಿ ರವಿಯ ಬಾಯಿ ಮುಚ್ಚಿಸಲು ನಡೆದ ಚಿತಾವಣೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಗೆ ಬಿಕೆ ಸಂಗಮೇಶ್ ಭೇಟಿ. ಸಚಿವೆಗೆ ಆತ್ಮಸ್ಥೈರ್ಯ ತುಂಬಿದ ಭದ್ರಾವತಿ ಶಾಸಕ. ಬಿಜೆಪಿಗೆ ನೈತಿಕತೆ ಇದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಆಕ್ರೋಶ. ಸಿಟಿ ರವಿ ಬಂಧನ ಖಂಡಿಸಿ ಬಿಜೆಪಿ ಹೋರಾಟ. ಇವತ್ತು ಚಿಕ್ಕಮಗಳೂರು ಬಂದ್ಗೆ ಕರೆ. ನಗರದಾದ್ಯಂತ ಪೊಲೀಸ್ ಸರ್ಪಗಾವಲು. ಸಕ್ಕರೆ ನಾಡಲ್ಲಿ ಇವತ್ತಿಂದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಅಕ್ಷರ ಜಾತ್ರೆಗೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡ ಮಂಡ್ಯ. ನುಡಿ ಜಾತ್ರೆಗೆ ಇಂದು ಚಾಲನೆ. ಮಂಡ್ಯದ ಸ್ಯಾಂಜೋ ಆಸ್ಪತ್ರೆ ಹಿಂಭಾಗ ಸಮ್ಮೇಳನ. ಅಕ್ಷರ ಜಾತ್ರೆಗೆ ಬರುವವರಿಗೆ ಭರ್ಜರಿ ಭೋಜನದ ವ್ಯವಸ್ಥೆ. ಊಟ ಉಪಹಾರಕ್ಕಾಗಿ 140 ಕೌಂಟರ್ಗಳ ವ್ಯವಸ್ಥೆ. ಬೆಂಗಳೂರಲ್ಲಿ ನಿನ್ನೆ 45 ಕಡೆ ಲೋಕಾಯುಕ್ತ ದಾಳಿ. ಬೆಸ್ಕಾಂ ಮತ್ತು ಬಿಡಬ್ಲ್ಯೂಎಸ್ಎಸ್ಬಿ ಮೇಲೆ ಮೆಗಾ ರೈಡ್. ಖುದ್ದು ಫೀಲ್ಡ್ಗಿಳಿದ ಲೋಕಾಯುಕ್ತ ಬಿಎಸ್ ಪಾಟೀಲ್. ಮೈಸೂರಿಗೆ ತೆರಳಲು ದರ್ಶನ್ಗೆ ಕೋರ್ಟ್ ಅನುಮತಿ. 2 ವಾರಗಳ ಕಾಲ ಪರ್ಮಿಷನ್ ನೀಡಿದ ನ್ಯಾಯಾಲಯ. ಡಿಸೆಂಬರ್ 20ರಿಂದ ಜನವರಿ 5ರವರೆಗೆ ಮೈಸೂರಿಗೆ ತೆರಳಲು ಅನುಮತಿ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ತವರೂರಿಗೆ ವಾಪಸ್. ಚಿತ್ರದುರ್ಗಕ್ಕೆ ತೆರಳಿದ ಅನುಕುಮಾರ್ ಮತ್ತು ಜಗದೀಶ್. ಪೂಜೆ ಮಾಡಿ ಮಗನ ಮನೆಗೆ ಕರೆದೊಯ್ದ ತಾಯಿ. ವಿಜಯಪುರದಲ್ಲಿ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಬೆಂಕಿ. ಬ್ಯಾಟರಿಯಲ್ಲಿ ಹೊಗೆ ಕಾಣಿಸಿಕೊಂಡು ಹೊತ್ತಿ ಉರಿದ ಸ್ಕೂಟರ್. ಓಲಾ ಗುಣಮಟ್ಟದ ಬಗ್ಗೆ ಎದ್ದಿದೆ ಗ್ರಾಹಕರಲ್ಲಿ ಬಿಗ್ ಕ್ವಶ್ಚನ್. ಉತ್ತರ ಪ್ರದೇಶ ಮುಖ್ಯಮಂತ್ರಿಗೆ ಮತ್ತೆ ಜೀವ ಬೆದರಿಕೆ. ಜನವರಿ 26ರಂದು ಯೋಗಿ ಆದಿತ್ಯನಾಥ್ನ ಶೂಟ್ ಮಾಡೋದಾಗಿ ಕರೆ. ಡೆತ್ ಥ್ರೆಟ್ ಕೊಟ್ಟಿದ್ದ ಆರೋಪಿ ಅನಿಲ್ ಬಂಧನ. ವಿಮಾನ ಸಿಬ್ಬಂದಿಯ ಲೋಪದಿಂದ ಬಿಪಿನ್ ರಾವತ್ ದುರ್ಮರಣ. ಲೋಕಸಭೆಗೆ ವರದಿ ಸಲ್ಲಿಸಿದ ರಕ್ಷಣಾ ಸ್ಥಾಯಿ ಸಮಿತಿ. 2021ರ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ ರಹಸ್ಯ ಬಯಲು. ಫಾರಿನ್ ಯುವತಿ ಜೊತೆಗೆ ಪೊಲೀಸರ ರೀಲ್ಸ್. ಮಹಾರಾಷ್ಟ್ರದ ಮುಂಬೈ ಬೀಚ್ನಲ್ಲಿ ಆರಕ್ಷಕರ ಡ್ಯಾನ್ಸ್. ಪೊಲೀಸರ ವಿಡಿಯೋಗೆ ಪಾಸಿಟಿವ್ ನೆಗೆಟಿವ್ ಕಮೆಂಟ್. ದೆಹಲಿಯಲ್ಲಿ ಗಾಳಿಯ ಗುಣಮಟ್ಟ ಮತ್ತಷ್ಟು ಕುಸಿತ. ಪಟಾಕಿಗಳ ಮೇಲೆ ಸಂಪೂರ್ಣ ನಿಷೇಧ ಹೇರುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ಉತ್ತರ ಪ್ರದೇಶ ಮತ್ತು ಹರಿಯಾಣಕ್ಕೆ ನ್ಯಾಯಾಲಯ ಸೂಚನೆ. ಉಪ್ಪಿ ಅಭಿಮಾನಿಗಳಿಗೆ ಇವತ್ತು ಬಿಗ್ ಡೇ. ವಿಶ್ವದಾದ್ಯಂತ ಯುಐ ಸಿನಿಮಾ ಗ್ರ್ಯಾಂಡ್ ರಿಲೀಸ್. 2000ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಸಿನಿಮಾ ಪ್ರದರ್ಶನ. ಬಾಕ್ಸ್ ಆಫೀಸ್ನಲ್ಲಿ ಪುಷ್ಪ 2 ಚಿತ್ರದ ಅಬ್ಬರ.
1508 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ ಅಲ್ಲು ಅರ್ಜುನ್ ಸಿನಿಮಾ 2ನೇ ವಾರಕ್ಕೆ ದಾಖಲೆಗಳೆಲ್ಲ ಉಡೀಸ್. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೆ ಭಾರಿ ಮುಖಭಂಗ. ತಟಸ್ಥ ಸ್ಥಳದಲ್ಲಿ ಭಾರತದ 2025ರ ಚಾಂಪಿಯನ್ಸ್ ಟ್ರೋಫಿ ಪಂದ್ಯ. ಐಸಿಸಿಯಿಂದ ಮಹತ್ವದ ನಿರ್ಧಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.